ಗಂಟೆ 7 ಆಗಿದೆ. ಹಾಗೇನೆ ವೋಟಿಂಗ್ ರಿಸಲ್ಟ್ ನನ್ನ ಕೈನಲ್ಲಿದೆ. ಸೊ ಇವತ್ತು ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. 100% ಇಲ್ಲೊಂದು ದೊಡ್ಡ ಶಾಕಿಂಗ್ ವಿಷಯ ಕಾದಿರೋ ರೀತಿನಲ್ಲಿದೆ. ಯಾಕಂತಂದ್ರೆ ಇನ್ನು ಕೇವಲ ಒಂದು 5 ಗಂಟೆನೂ ಅಲ್ಲ, ಎಕ್ಸಾಕ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ 4 ಗಂಟೆ ಅವಕಾಶ ಇದೆ ವೋಟ್ ಮಾಡೋದಕ್ಕೆ, ಮಧ್ಯಾಹ್ನ 11 ಗಂಟೆ ತನಕ. ಸೊ ಅಲ್ಲಿಯ ತನಕ ಏನಾದ್ರೂ ಅಶ್ವಿನಿ ಗೌಡ ಅವರಿಗೆ ಜಾಸ್ತಿ ವೋಟ್ ಬಂದ್ರೆ ಒಂದು ದೊಡ್ಡ ಶಾಕಿಂಗ್ ಎಲಿಮಿನೇಷನ್ ಆಗೋ ಎಲ್ಲ ಸೂಚನೆ ಕೂಡ ಕಾಣಿಸ್ತಾ ಇದೆ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಹೆಂಗಿದೆ, ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ, ಯಾರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ, ಏನಾದ್ರೂ ಬದಲಾವಣೆ ಆಗಿದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಈ ಚಾನಲ್ ಅನ್ನ ಮಿಸ್ ಮಾಡದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದರಿಂದಾಗಿ ನಿಮಗೆ ವೋಟಿಂಗ್ ರಿಸಲ್ಟ್ ಬಗ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಸಿಗೋದ್ರ ಜೊತೆಗೇನೆ ಇವತ್ತು ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಅನ್ನುವಂತಹ ಎಪಿಸೋಡ್ ಕೂಡ ಶೂಟಿಂಗ್ ಇವತ್ತೇನೆ ಆಗುತ್ತೆ. ನಾಳೆ ಮತ್ತೆ ನಾಡ್ದು CCL ನ ಒಂದು ವರ್ಕ್ ಅಲ್ಲಿ ಅವರು ಸಖತ್ ಬಿಸಿ ಇರೋದ್ರಿಂದ ಇವತ್ತೇನೆ ಶೂಟಿಂಗ್ ಕೂಡ ಆಗುತ್ತೆ. ಅದ್ರ ಬಗ್ಗೆ ಅಪ್ಡೇಟ್ಗಳು ಸಿಕ್ಕಿದಾಗ ಕೂಡ ನಾನು ನಿಮಗೆ ವಿಡಿಯೋ ಮೂಲಕ ಆ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಬನ್ನಿ ಹಾಗಾದ್ರೆ ಡೈರೆಕ್ಟ್ ಆಗಿ ವಿಷಯದ ಕಡೆ ಹೋಗೋಣ. ಸೊ ಶುಕ್ರವಾರ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ 3ನೇ ಪ್ಲೇಸ್ ಅಲ್ಲಿ ಇರುವಂತಹ ರಘು ಅವರಿಗೆ 0.2% ಮತ್ತೆ ಡೌನ್ಫಾಲ್ ಆಗಿದೆ. ಒಂದು ರೀತಿ ಆಶ್ಚರ್ಯನೇ ಆಗ್ತಾ ಇದೆ ನನಗೆ, ಯಾಕೆ ಈ ರೀತಿಯಾಗಿ ರಘು ಅವರಿಗೆ ವೋಟಿಂಗ್ ರಿಸಲ್ಟ್ ಡೌನ್ಫಾಲ್ ಆಗ್ತಾ ಇದೆ ಅಂತ ಹೇಳಿ. 13.3% ವೋಟ್ ಇತ್ತು ನಿನ್ನೆ ರಾತ್ರಿ ವೋಟಿಂಗ್ ರಿಸಲ್ಟ್ ಅಲ್ಲಿ, ಬೆಳಗ್ಗೆ 13.1%ಗೆ ಬಂದು ನಿಂತಿದೆ. ಇದರ ಜೊತೆಗೆ ಇಲ್ಲಿ ಕಾವ್ಯ ಶೈವ ಅವರಿಗೂ ಕೂಡ ವೋಟಿಂಗ್ ರಿಸಲ್ಟ್ ಅಲ್ಲಿ ಡೌನ್ಫಾಲ್ ಆಗ್ತಾನೆ ಇದೆ. ಅವರಿಗೆ 13.1% ವೋಟ್ ಇತ್ತು, ಬೆಳಗ್ಗೆ ಆಗೋದ್ರೊಳಗಡೆ 13%ಗೆ ಎಕ್ಸಾಕ್ಟ್ ಆಗಿ 13%ಗೆ ಬಂದು ನಿಂತಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಹಾಗೇನೆ 5ನೇ ಪ್ಲೇಸ್ ಅಲ್ಲಿ ಇರುವಂತಹ ಅಶ್ವಿನಿ ಗೌಡ ಅವರು ಇವಾಗ ಕಾವ್ಯ ಅವರನ್ನ ಹಿಂದೆ ತಳ್ಳಿ 4ನೇ ಪ್ಲೇಸಿಗೆ ಬರೋ ಲಕ್ಷಣ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಬೆಳಿಗ್ಗೆ ಆಗೋದ್ರೊಳಗಡೆ 0.3% ಮತ್ತೆ ಜಾಸ್ತಿ ಆಗಿದೆ. ನಿನ್ನೆ ರಾತ್ರಿ 12.5% ವೋಟ್ ಇತ್ತು, ಬಟ್ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ 12.8% ವೋಟ್ ಆಗಿದೆ. ಸೊ ಇದರಿಂದಾಗಿ ಕಾವ್ಯ ಶೈವ ಅವರಿಗಿಂತ ಕೇವಲ 0.2% ಹಿಂದೆ ಇದ್ದಾರೆ ಅಶ್ವಿನಿ ಗೌಡ ಅವರು. ಹಾಗೇನೆ ರಘು ಅವರನ್ನ ಬೀಟ್ ಮಾಡೋದಕ್ಕೆ ಕೇವಲ 0.3% ಜಾಸ್ತಿ ಬೇಕು ಅಷ್ಟೇನೆ. ಸೊ ಇವರಿಗೆ ಏನಾದ್ರೂ 0.3% ಗಿಂತ ಜಾಸ್ತಿ ವೋಟ್ಗಳು ಬಂದ್ರೆ ಡೈರೆಕ್ಟ್ ಆಗಿ 5ನೇ ಪ್ಲೇಸ್ ಅಲ್ಲಿ ಇರೋರು 3ನೇ ಪ್ಲೇಸಿಗೆ ಜಂಪ್ ಹೊಡಿತಾರೆ. ನಿನ್ನೆನೆ ನಾನು ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಹಿಂಟ್ ಕೊಟ್ಟಿದ್ದೆ, ಈ ರೀತಿಯಾಗಿ ಆಗಬಹುದೇನೋ ಅಂತ ಹೇಳಿ. ಯಾಕಂತಂದ್ರೆ ಪ್ಯಾಟರ್ನ್ ಹಂಗೇನೆ ಹೋಗ್ತಾ ಇದೆ. ರಘು ಕಾವ್ಯ ಅವರಿಗೆ ವೋಟಿಂಗ್ ರಿಸಲ್ಟ್ ಡೌನ್ಫಾಲ್ ಆಗ್ತಾ ಇದೆ, ಅಶ್ವಿನಿ ಗೌಡ ಅವರಿಗೆ ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಂತ ಇದು ಇದೇ ರೀತಿ ಕಂಟಿನ್ಯೂ ಆಗುತ್ತಾ? ಇನ್ನು 4 ಗಂಟೆ ಬಾಕಿ ಇದೆ, ಅಲ್ಲಿ ತನಕ ಇದೇ ರೀತಿಯಾಗಿ ಟ್ರೆಂಡ್ ಕಂಟಿನ್ಯೂ ಆದ್ರೆ ಅಶ್ವಿನಿ ಅವರು 4ನೇ ಪ್ಲೇಸಿಗಾದ್ರೂ ಬರಬಹುದು ಅಟ್ಲೀಸ್ಟ್. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಾವ್ಯ ಮತ್ತೆ ರಘು ಅವರ ಫ್ಯಾನ್ಸ್ಗಳು ಏನಾದ್ರು ವೋಟ್ ಮಾಡಿದ್ರೆ ಚಾನ್ಸಸ್ ಇದೆ ಇದೇ ಒಂದು ಪ್ಲೇಸ್ ಫೈನಲ್ ಆಗೋದು. ನೋಡೋಣ ಅದು ಹೆಂಗಾಗತ್ತೆ ಅಂತ ಹೇಳಿ. ಇನ್ನು ಟಾಪ್ 2, ಸೊ ಅದನ್ನ ನೋಡೋಣ. ಅದಕ್ಕೂ ಮೊದಲು ಬಾಟಮ್ 2 ನ ಒಂದ್ಸಲ ನೋಡ್ಕೊಂಡು ಬರೋಣ. 6ನೇ ಪ್ಲೇಸ್ ಅಲ್ಲಿ ರಾಶಿಕಾ ಅವರು ಇದ್ದಂತಹ ಪ್ಲೇಸ್ ಇದು. ಸೊ ಈ ಪ್ಲೇಸ್ ಅಲ್ಲಿ ಧ್ರುವಂತ್ ಅವರು ಬಂದು ಕೂತಿದ್ರು. ನಿನ್ನೆನೆ ಈ ಒಂದು ಬದಲಾವಣೆ ಆಗಿದೆ, ನಿನ್ನೆ ರಾತ್ರಿ ಆಕ್ಚುಲ್ ಆಗಿ ಬದಲಾವಣೆ ಆಗಿರೋದು. 8.8% ವೋಟ್ ಇತ್ತು ಧ್ರುವಂತ್ ಅವರಿಗೆ ನಿನ್ನೆ ರಾತ್ರಿಯ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ, ಬಟ್ ಬೆಳಗ್ಗೆ ತನಕ 8.6% ವೋಟ್ ಆಗಿದೆ, 0.2% ಡೌನ್ಫಾಲ್ ಆಗಿದೆ. ಸೇಮ್ ಅದೇ ರೀತಿ ರಾಶಿಕಾ ಅವರಿಗೂ ಕೂಡ ಆಗಿದೆ. ಸೊ ರಾಶಿಕಾ ಅವರಿಗೆ ನಿನ್ನೆ 8.7% ವೋಟ್ ಇತ್ತು, ಧ್ರುವಂತ್ ಅವರಿಗಿಂತ 0.1% ಹಿಂದೆ ಇದ್ರು. ಸೊ ಬೆಳಗ್ಗೆನೂ ಕೂಡ 0.1% ಹಿಂದೆನೇ ಇದ್ದಾರೆ, 8.5% ವೋಟ್ ಆಗಿದೆ. ಸೊ ಹೀಗಾಗಿ 8.5% ವೋಟ್ಗಳನ್ನ ಗಳಿಸ್ಕೊಂಡು ರಾಶಿಕಾ ಅವರು ಕೊನೆಯ ಪ್ಲೇಸ್ ಅಂದ್ರೆ 7ನೇ ಪ್ಲೇಸ್, 8.6% ವೋಟ್ಗಳನ್ನ ಗಳಿಸ್ಕೊಂಡು ಧ್ರುವಂತ್ ಅವರು 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಹಾಗೇನೆ ಧ್ರುವಂತ್ ಅವರು 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ, ರಾಶಿಕಾ ಅವರು 7ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಹಾಗೆ 5ನೇ ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ ಅವರು 12.8% ವೋಟ್ಗಳನ್ನ ಗಳಿಸ್ಕೊಂಡಿದ್ದಾರೆ. ಇವರಾದ ನಂತರ 0.2% ಜಾಸ್ತಿ ಅಂದ್ರೆ 13% ವೋಟಿಂದ ಕಾವ್ಯ ಅವರು 4ನೇ ಪ್ಲೇಸ್ ಅಲ್ಲಿ ಇದ್ದಾರೆ. 13.1% ವೋಟಿಂದ ರಘು ಅವರು 3ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ರಕ್ಷಿತಾ ಶೆಟ್ಟಿ, ಸೊ ಇವರಿಗೆ ಸಡನ್ ಆಗಿ ಡೌನ್ಫಾಲ್ ಆಗಿದೆ, 0.3% ಡೌನ್ಫಾಲ್ ಆಗಿರುವಂತದ್ದು. ಸೊ ಒಂದು ರೀತಿಯಾಗಿ ಇದು ಕೂಡ ಅನ್ಎಕ್ಸ್ಪೆಕ್ಟೆಡ್. ಯಾಕಂತಂದ್ರೆ ಒಂದು ರೀತಿಯಾಗಿ ಗ್ರೋತ್ ಆಗ್ತಾನೆ ಇತ್ತು. ವೋಟಿಂಗ್ ರಿಸಲ್ಟ್ ಓಪನ್ ಆದಾಗ್ಲಿಂದಾನು ಕೂಡ ರಕ್ಷಿತಾ ಅವರಿಗೆ ನಿಧಾನಕ್ಕೆ ವೋಟ್ ಬರ್ತಾನೆ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಸ್ಪೀಡ್ ಆಗಿ ವೋಟ್ಗಳು ಬಂದು ಡೈರೆಕ್ಟ್ ಆಗಿ 15%ಗೆಲ್ಲ ರೀಚ್ ಆಗಿಬಿಟ್ಟಿದ್ರು, ನಂತರ ಸ್ಲೋ ಆಗಿ ಗ್ರೋ ಆಗ್ತಾ ಇತ್ತು. ಸೊ ಇವಾಗ 18% ವೋಟ್ಗೆ ಇದ್ರು ನಿನ್ನೆ ರಾತ್ರಿ ವೋಟಿಂಗ್ ರಿಸಲ್ಟ್ ಅಲ್ಲಿ, ಬೆಳಗ್ಗೆ ಆಗೋದ್ರೊಳಗಡೆ 0.3% ಡೌನ್ಫಾಲ್ ಆಗಿದೆ, 17.7% ವೋಟ್ ಆಗಿರುವಂತದ್ದು. ಆದ್ರೆ ಇಲ್ಲಿ ಗಿಲ್ಲಿ ನಟ ಅವರು ಮಾತ್ರ ನಿಲ್ಲೋ ಮಾತೇ ಇಲ್ಲ ಅನ್ನೋ ರೀತಿಯಲ್ಲಿ ಮುನ್ನುಗ್ತಾ ಇದ್ದಾರೆ. 25.6% ವೋಟ್ ಇತ್ತು ನಿನ್ನೆ ರಾತ್ರಿಯ ವೋಟಿಂಗ್ ರಿಸಲ್ಟ್ ಅಲ್ಲಿ, ಬೆಳಗ್ಗೆ ಆಗೋದ್ರೊಳಗಡೆ 0.7% ಮತ್ತೆ ಇನ್ಕ್ರೀಸ್ ಆಗಿದೆ, 26.3% ವೋಟ್ ಆಗಿರುವಂತದ್ದು ಗಿಲ್ಲಿ ನಟ ಅವರಿಗೆ. ಸೊ ನಂಬರ್ 1 ಪ್ಲೇಸ್ ಅಲ್ಲಿ ಇದ್ದಾರೆ. ಮತ್ತೆ ರಕ್ಷಿತಾ ಶೆಟ್ಟಿ ಅವರಿಗಿಂತನೂ ಬರೋಬ್ಬರಿ 8.6% ವೋಟ್ಗಳು ಜಾಸ್ತಿ ಇರುವಂಥದ್ದು. ಕ್ರೇಜಿ ಅಂತಾನೆ ಹೇಳ್ಬೋದು. ಒಂದು ರೀತಿಯಾಗಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ವೋಟಿಂಗ್ ರಿಸಲ್ಟ್ ಅನ್ನ. ಹಾಗೇನೆ
ಈ ರೇಂಜಿಗೆ ಮುಂದುವರಿತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೋ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ತನಕ ಅಂದರೆ 11 ಗಂಟೆ ವೋಟಿಂಗ್ ರಿಸಲ್ಟ್ ಬರೋ ತನಕನೂ 27 ಅಥವಾ 27.5ನ ಟಚ್ ಮಾಡೋ 27.5% ಟಚ್ ಮಾಡೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ನೋಡೋಣ ಇವರು ಇದನ್ನ ಟಚ್ ಮಾಡಬಹುದಾ ಅಥವಾ ಇಲ್ವಾ ಅಂತ ಹೇಳಿ. ನಿಮ್ಗೆ ಅನ್ಸುತ್ತೆ? ಗಿಲ್ಲಿ ಫ್ಯಾನ್ಸ್ ಯಾರಾದರೂ ಇದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ರಕ್ಷಿತ್ ಅವ್ರ ಫ್ಯಾನ್ಸ್ ಏನಾದರೂ ಇದ್ರೆ ನೀವು ಯಾಕೆ ವೋಟ್ ಮಾಡ್ತಾ ಇಲ್ಲ? ವೋಟ್ ಮಾಡಿ. ಆದಷ್ಟು ನಿಮ್ಮ ನೆಚ್ಚಿನ ಸ್ಪರ್ಧೆಯನ್ನು ಉಳಿಸ್ಕೊಳ್ಬೇಕಂತಂದ್ರೆ ಜಾಸ್ತಿ ವೋಟ್ ಮಾಡಿ. ರಕ್ಷಿತ್ ಅವ್ರು ಸೇಫ್ ಆಗೇ ಆಗ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಜಾಸ್ತಿ ವೋಟ್ ಬೇಕು ಅಂತ ಹೇಳಿದ್ರೆ ನೀವು ವೋಟ್ ಮಾಡಲೇಬೇಕು, ಸ್ವಲ್ಪ ಮೇಲೆ ತಗೊಂಡು ಬರಬೇಕು ಅಂತ ಹೇಳಿದ್ರೆ. ಇನ್ನು ರಘು ಮತ್ತು ಕಾವ್ಯ ಅವರ ಫ್ಯಾನ್ಸ್ ಯಾಕೋ ಜಾಸ್ತಿ ವೋಟ್ ಮಾಡ್ತಾ ಇಲ್ವೋ ಅಥವಾ ವೋಟ್ ಮಾಡೋದನ್ನ ಸ್ಟಾಪ್ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ. ವೋಟಿಂಗ್ ಪರ್ಸೆಂಟೇಜ್ ಅಂತೂ ಡೌನ್ಫಾಲ್ ಆಗ್ತಿದೆ. ಇನ್ನು ಅಶ್ವಿನಿ ಗೌಡ ಅವ್ರಿಗೆ ಯಾರು ವೋಟ್ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಹಾಗಂತ ಎಲ್ಲರೂ ನೆಗೆಟಿವ್ ಅಂತ ಹೇಳ್ತಾ ಇಲ್ಲ, ಸ್ವಲ್ಪನೂ ಕೂಡ ಪಾಸಿಟಿವ್ ಕಮೆಂಟ್ಗಳು ಇರ್ತವೆ, ಸ್ವಲ್ಪ ಇರ್ತವೆ. ಸೊ ಅವರೆಲ್ಲ ವೋಟ್ ಮಾಡಿದ್ರೆ ಸ್ವಲ್ಪ ವೋಟಿಂಗ್ ಪವರ್ ಜಾಸ್ತಿ ಆಗ್ಬೋದೇನೋ. ಅಥವಾ ಕೆಲವರು ಕಮೆಂಟ್ ಮಾಡ್ದೇ ಡೈರೆಕ್ಟಾಗಿ ವೋಟ್ ಕೂಡ ಮಾಡ್ತಾ ಇರಬಹುದು. ಕೇವಲ ಕಮೆಂಟನ್ನೇ ನಂಬ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ವೋಟ್ ಅಂತೂ ಬರ್ತಾ ಇದೆ ಅಶ್ವಿನಿ ಗೌಡ ಅವರಿಗೆ. 12.8% ವೋಟ್ಗಳಿದ್ದಾವೆ. ಸೊ ಹೀಗಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಶ್ವಿನಿ ಅವರ ಫೇವ್ರೇಟ್ ಯಾರಾದರೂ ಇದ್ದರೆ ನೀವು ಕಮೆಂಟ್, ಅಂದರೆ ಅಶ್ವಿನಿ ಗೌಡ ಅವರನ್ನು ಇಷ್ಟಪಡೋರು ಯಾರಾದರೂ ಇದ್ದರೆ ನೀವು ಕೂಡ ಕಮೆಂಟ್ ಮಾಡಿ. ಆವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ, ಹೌದು ಅಶ್ವಿನಿ ಗೌಡ ಅವ್ರಿಗೂ ಕೂಡ ಫ್ಯಾನ್ಸ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ರಾಶಿಕಾ ಧ್ರುವಂತ್ ಇಬ್ಬರಂತೂ ಬಾಟಮ್ 2 ಸೆಟ್ಲ್ ಆಗಿದ್ದಾರೆ. ಯಾರೋ ಒಬ್ಬರು ಹೋಗೋದಂತೂ ಪಕ್ಕ ಅಂತ ಅನಿಸ್ತಾ ಇದೆ. ರಾಶಿಕ್ ಅಥವಾ ಧ್ರುವಂತ್ ಇಬ್ಬರಲ್ಲೊಬ್ಬರು ಈ ವಾರ ಎಲಿಮಿನೇಟ್ ಆಗಬಹುದೇನೋ. ಇನ್ನು 4 ಗಂಟೆ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಅಷ್ಟರೊಳಗಡೆ ನಿಮ್ಮ ನೆಚ್ಚಿನ ಸ್ಪರ್ಧೆನ ಸೇವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ರಾಶಿಕ್ ಅಥವಾ ಧ್ರುವಂತ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಉಳ್ಕೊಳ್ಬೇಕು ಅಂತಂದರೆ ಜಾಸ್ತಿ ವೋಟ್ ಮಾಡಿ. ಯಾರಿಗೆ ಉಳಿಸ್ಕೊಳ್ಳೋಕೆ ಇಷ್ಟಪಡ್ತೀರೋ ಅವರಿಗೆ ಉಳಿದಿರೋ ಸ್ಪರ್ಧೆ ಆಲ್ಮೋಸ್ಟ್ ಇವತ್ತು ಮನೆಯಿಂದ ಹೊರಗಡೆ ಹೋಗೋದು ಕನ್ಫರ್ಮ್ ಅಂತ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಅಲ್ಲಿ ತನಕ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋಗೋಸ್ಕರ ವೇಟ್ ಮಾಡಿ. ಮುಂದಿನ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಯಾಕಂತಂದರೆ ಅದು ಫೈನಲ್ ವೋಟಿಂಗ್ ರಿಸಲ್ಟ್ನ ಬಗ್ಗೆ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.